ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಫ್ರೈಡೇ ಆಗಿವತ್ತು ನೆಕ್ಸ್ಟ್ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ. ಇವತ್ತು ಎಲ್ಲರ ಮನೆಯಲ್ಲೂ ನಾನ್ ವೆಜ್ಜು. ನಮ್ಮ ಮನೇಲಿ ಮಾಮ ಆಫೀಸ್ ಇದೆ ಅಲ್ವಾ, ಅವರಿಗೆ ಗೊತ್ತಿಲ್ಲ, ಸಂಜೆ ತರ್ಬೋದು. ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು. ಇವಾಗ ತಿಂಡಿಗೆ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ, ಅದೇ ತಿನ್ನೋಣ ಅಂಥೇಳಿ. ಹಾಗೆ ಇನ್ನೊಂದು ಹೇಳಬೇಕು, ನೆನೆ ಊರಿಂದ ಬಂದ ಬೆಕ್ಕನ್ನ ಕೆಳಗಡೆ ಬಿಟ್ಟಿದ್ನ, ಪಕ್ಕದ ಮನೆಗೆ ಹೋಗಿತ್ತ, ಮುಂದೆ ಮನೆಗೆ. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಂತು. ಇವತ್ತು ಬೆಳಿಗ್ಗೆನೂ ಅದೇ 1-2 ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಲ್ವ, ಆವಾಗ ಅಲ್ಲೇ ನಿಂತ್ಕೊಂಡಿದ್ದೆ. ಒಂದು ಸರಿ ಹೋಗಿ ಬಂತು, ಮತ್ತೆ ಹೋಯ್ತು. ಆವಾಗ ನಾನು ಜೊತೆಲಿ ಹೋಗಿದ್ದೆ, ಅಲ್ಲಿ ನಿಂತಿದ್ದೆ. ನೋಡಿದ್ರೆ ಮತ್ತೆ ಮುಂದೆ ಮನೆ ಆಂಟಿ ಮನೆ ಹತ್ರ ಹೋಯ್ತು. ಹೋಗಿದ್ದು ಬೆಳಿಗ್ಗೆ ಒಂದು 7:15 ಇರಬೇಕು. ಇವಾಗ ಬಂದು ಟೈಮು 10:15 ಆಗ್ತಾಯಿದೆ, ಬಂದಿಲ್ಲ. ನಾನು ಫುಡ್ಡೆಲ್ಲ ಅಲ್ಲಾಡಿಸ್ದೆ, ಏನು ಮಾಡಿದ್ನು ಬಂದಿಲ್ಲ. ಎಲ್ಲೋಯ್ತು, ಅಲ್ಲಿಂದ ಏನಾದ್ರು ಬೇರೆ ಕಡೆ ಹೋಯ್ತಾ ಏನೋ ಗೊತ್ತಿಲ್ಲ. ಬೇರೆ ಕಡೆ ಹೋದರೆ ನನಗೇನು ಚಿಂತೆ ಇಲ್ಲ, ಎಲ್ಲಾದರೂ ಹೋಗಲಿ. ಆದರೆ ಆ ಬೆಕ್ಕು ಬಂದು ಅಟ್ಯಾಕ್ ಮಾಡುತ್ತೇನೋ ಅನ್ನೋ ಒಂದು ಭಯ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀನಿ, ಏನಾದರೂ ಸೌಂಡ್ ಆಗುತ್ತಾ ಏನು. ಮತ್ತು ಮರಿಗಳೆಲ್ಲ ಏನು ಮಾಡಿದೆ, ಕರಗಿ ಮರಿಗಳನ್ನೆಲ್ಲ ಕೆಳಗಡೆ ಕರ್ಕೊಬಂದ್ಬಿಟ್ಟಿದೆ. ಅಂದರೆ ಪಕ್ಕದ ಕಾಂಪೌಂಡಲ್ಲಿ ಇತ್ತಲ್ಲ, ಈಗ ನಮ್ಮ ಮನೆ ಮುಂದೆನೇ ಇದೆ ಎಲ್ಲ, ಗಾಡಿಯೆಲ್ಲ ನಿಲ್ಲಿಸ್ತೀವಿ ನೋಡಿ, ಆ ಪ್ಲೇಸಲ್ಲಿ ಮರಿಗಳೆಲ್ಲ ಕರ್ಕೊಬಂದಿದೆ. 2 ಮರಿ ಇಲ್ಲಿದೆ, ಎರಡು ಮರಿನ ಬೇರೆ ಕಡೆ ಎಲ್ಲೋ ಬಿಟ್ಟಿದೆ. ಇಲ್ಲೆರಡು ಸೌಂಡ್ ಮಾಡುತ್ತೆ, ಅದೆಲ್ಲೋ ಇನ್ನೊಂದು ಕಡೆ 2 ಸೌಂಡ್ ಮಾಡುತ್ತೆ, ಆ ಥರ. ಆ ಮರಿಗೂ ಕೂಡ ಈ ಬೆಕ್ಕಿ ಎದುರ್ಕೊಳ್ಳುತ್ತೆ. ಆ ಮರಿಯಲ್ಲಿ ಸ್ಟೆಪ್ ಹತ್ರ ಇದ್ದರೆ ಅದು ನೋಡ್ಬಿಟ್ಟು ಭಯ ಪಟ್ಬಿಟ್ಟು ಓಡಿ ಬಂದ್ಬಿಡೋದು ಮನೆಗೆ, ಆ ಥರ ಮಾಡುತ್ತಿದ್ದೆ. ಅಷ್ಟು ಭಯ ಇದೆ ಅದಕ್ಕೆ. ಅದು ಬೆಳಿಗ್ಗೆ ಮರಿಗಳು ಆಟ ಆಡ್ತಾ ಇತ್ತಲ್ಲ, ಆವಾಗ ಏನಾದ್ರು ಮರಿ ನೋಡ್ತಾ ಏನೋ ಗೊತ್ತಿಲ್ಲ, ಅಲ್ಲಿ ಹೋಗಿದೆ. ನೆನೆನೂ ಅದೇ ಥರನೇ ಮಾಡಿರೋದು, ಮರಿಗಳು ಅಲ್ಲೇ ಇರೋದ್ರಿಂದ ಅದು ನೋಡಿ ಅಲ್ಲಿ ಹೋಗಿದೆ, ಬಂದೇ ಇಲ್ಲ. ನಾನು ಫುಡ್ ಅಳ್ಳಾಡಿಸಿ ಎಲ್ಲ ಮಾಡಿ ಆಯಿತು. ಓಕೆ, ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ. ಬಂದಿಲ್ಲ ಅಂದರೆ ಎಲ್ಲಾದರೂ ಹೋಗ್ಲಿ ಖುಷಿ ನನಗೆ. ಅದೇ ಕಚ್ಚಿಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ ನೋಡಿ. ಫುಡ್ಡು ಅಷ್ಟೇ ಇಲ್ಲೇ ಇಟ್ಟಿದ್ದೀನಿ, ಅವಾಗವಾಗ ಸೌಂಡ್ ಮಾಡೋದಕ್ಕೆ ಅಂತೇಳಿ. ಓಕೆ, ಇದು ನೋಡಿ, ಚಳಿಗಾಲದಲ್ಲಿ ಉಡ್ಕೊಂಡಿರೋದು ಇದೆಲ್ಲ ಕಾಲು. ಇದು ಫುಲ್ಲು ನೀಟಾಗಿ ಇದೆಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಒಡ್ಕೊಳ್ಳೋದಕ್ಕೆ ಬೇಗ ಅಂದರೆ ಒಡೆಯೋದು ಬೇಗ ಒಡೆದ್ಬಿಡುತ್ತೆ, ಆದರೆ ಇದೆಲ್ಲ ಕ್ಲೋಸ್ ಆಗಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲೂ ಅಷ್ಟೇ, ಈ ಕಡೆ ನೋಡಿ ಎಷ್ಟಿದೆ. ಓಕೆ, 2 ಕಡೆನೂ ಅಷ್ಟೇ, 2 ಕಾಲು ಅದೇ ಥರನೇ ಆಗಿದೆ. ಇವಾಗ ಇದು ಈ ಕಡೆ ಸ್ವಲ್ಪ ನೋಡಿ ಜಾಸ್ತಿನೇ ಹೊಡೆದ್ಬಿಟ್ಟಿದೆ. ಇವಾಗ ನಾವು ಇದನ್ನು ಫುಲ್ಲು ಮುಚ್ಕೋಬೇಕು ಅಂದರೆ, ಇದು ಈ ಕ್ರ್ಯಾಕ್ ಏನಿದೆ ಇದೆಲ್ಲ ಮುಚ್ಕೋಬೇಕು ಅಂದರೆ ಕ್ರೀಮ್ ಅವಶ್ಯಕತೆನೇ ಇಲ್ಲ, ಹಾಗೆ ಬಿಟ್ಬಿಟ್ರು ಇವಾಗ ಸಮ್ಮರಲ್ಲಿ ಮುಚ್ಕೊಬಿಡುತ್ತೆ. ಅಂದರೆ ವೆಯ್ಟ್ ಮಾಡಬೇಕು, ನಿಧಾನ ಅಷ್ಟೇ. ಓಕೆ, ಇವಾಗ ಟೈಮ್ ಬಂದು 5:15 ಆಗ್ತಾಯಿದೆ. ಇವತ್ತು ಮಟನ್ನು ಮಾಮನಿಗೆ ಹೇಳಿದ್ದೆ, ನೋಡಿ ಆದರೆ ಮಟನ್ ತೊಗೊಬನ್ನಿ, ಇಲ್ಲಾಂದರೆ ಚಿಕನೇ ತೊಗೊಬನ್ನಿ ಅಂತೇಳಿ. ಮಾಮ ಆಯಿತು ಅಂತ ಹೇಳಿದರು. ಇವತ್ತು ಮಟನ್ ಎಷ್ಟು ಗೊತ್ತಾ, kg 1000 ರೂಪಾಯಿ ಅಂತೆ. ನನಗೆ ಹೇಳಿದ್ರು ಫೋನ್ ಮಾಡಿ ಆಫೀಸಿಂದ, 1000 ರೂಪಾಯಿ ಅಂತ ಇವತ್ತು kg ಅಂತೇಳಿ. ನನಗೆ ಹಂಗಂದ ತಕ್ಷಣ ಬೇಡ ಅನಿಸ್ಬಿಡ್ತು, ಅದಕ್ಕೆ ಬೇಡ, 1000 ರೂಪಾಯಿ ಕೊಟ್ಟು ತಿನ್ನಬೇಕಾ ಬೇಡ ಅನ್ನಿಸ್ತು. ಅಂದರೆ ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನವೂ ಅಷ್ಟೇ ಇರುತ್ತೆ. ಅಂದರೆ ಮೊದಲು 850 ರೂಪಾಯಿ ಇತ್ತು kg ಮಟನು. ಇವತ್ತು ಏನೋ ಒಂದು 50 ರೂಪಾಯಿ ಆದರೆ ಓಕೆ. ಹೋಗಿ 1000 ರೂಪಾಯಿ ಅಂದರೆ ನಿಜವಾಗ್ಲೂ ಹೊಟ್ಟೆಲ್ಲ ಉರಿಯುತ್ತೆ. ಅದರಲ್ಲಿ ಒಂದು 100 ಗ್ರಾಮಷ್ಟು ಚರ್ವಿನೇ ಇರುತ್ತೆ. ಒಂದೊಂದರಲ್ಲಂತೂ ಅದು ಕುರಿ ಮಟನ್ ಏನಾದರೂ ಆದರೆ ಆ ಮಟನಲ್ಲೇ ಚರ್ವಿ ಅಂಟ್ಕೊಬಿಟ್ಟಿರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ಚರ್ವಿ ಇರುತ್ತಲ್ಲ, ಅದನ್ನು ಬೇಕಾದ್ರೆ ಹೇಗೋ ತೆಗಿಬೋದು, ಆದರೆ ಚರ್ವಿ ಜಾಸ್ತಿ ಇದೆ. ಕುರಿ ಮಟನ್ ಆದರೆ
ಚರ್ವಿ ಎಲ್ಲ ಜಾಸ್ತಿ ಇರುತ್ತೆ, ಟಗರು ಅಂತ ಹೇಳ್ತೀವಲ್ಲ ಅದರಲ್ಲಿ ತುಂಬ ಚರ್ವಿ. ಅದಕ್ಕೆ ಮೊಮ್ಮಮ್ಮಂಗೆ ಅಂತ ಅಂದಮೇಲೆ ಬೇಡ, ತಿಂತಾ ಇರ್ತೀವಲ್ಲ ಅದಕ್ಕೆ ಯಾವಾಗಲಾದ್ರು ಇನ್ನೊಂದು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಆಮೇಲೆ ಸರಿ ಬಿಡು ಆಯಿತು ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಂದಿದ್ರಲ್ಲ ಆವಾಗ ಚಿಕನ್ ತೊಗೊಬಂದಿದ್ದಾರೆ. ರಾತ್ರಿಗೆ ಚಿಕನ್ ಸಾಂಬಾರು ಮಾಡೋಣ. ನಾಳೆಗೆ ಸ್ವಲ್ಪ ಎತ್ತಿಟ್ಟು ಅದರಲ್ಲೇ ಸ್ವಲ್ಪನ ಒಂದು 1/4 kg ಬೆಳಿಗ್ಗೆಗೆ ತಿಂಡಿಗೆ ಚಿಕನ್ ಪಲಾವ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಕರೆಂಟ್ ಇವಾಗ ಸಮ್ಮರ್ ಬಂತು ನೋಡಿ, ಇನ್ಮೇಲೆ ಕರೆಂಟು ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಏನೂ ಗೊತ್ತಿಲ್ಲ. ಇವಾಗಲೇ ಹೋಗಿದೆ, ಮಧ್ಯಾಹ್ನ ಒಂದು 2 ಸರಿ ಹೋಗಿತ್ತು ಬಂತು, ಇವಾಗ ಮತ್ತೆ ಹೋಗಿದೆ. ಹೀಗೆ ಟೈಮಿಂಗ್ಸ್ ಇರಬೇಕು. ಈಗ 10 ಗಂಟೆಗೆ ಹೋಗಿ 11 ಗಂಟೆಗೆ ಬರುತ್ತೆ, ಅಥವಾ 10 ಗಂಟೆಗೆ ಹೋಗಿ 12 ಗಂಟೆಗೆ ಬರುತ್ತೆ. ಆ ಥರ ಇದ್ದರೆ ನಾವು ಏನೋ ಒಂದು ಕೆಲಸ ಆ ಟೈಮಲ್ಲಿ ಏನೇನು ಕೆಲಸ ಮಾಡ್ಕೋಬೋದು, ಕರೆಂಟ್ ಹೋಗೋ ಮುಂಚೆ ಅದೆಲ್ಲ ಮಾಡಿ ಮುಗಿಸ್ಕೋಬೋದು. ಇಲ್ಲ ಹಂಗಲ್ಲ, ಯಾವ ಟೈಮ್ಗೆ ಹೋಗುತ್ತೆ ಅಂತಲೇ ಗೊತ್ತಲ್ಲ, ಯಾವ ಟೈಮ್ಗೆ ಬರುತ್ತೆ ಅಂತಲೂ ಗೊತ್ತಿರಲ್ಲ. ಊರ ಕಡೆ ಹೆಂಗಿರುತ್ತೆ ಅಂದರೆ 1 ವಾರ ಬೆಳಿಗ್ಗೆಯಿಂದ 12 ಗಂಟೆ ಗಂಟೆ ಇರುತ್ತೆ, 1 ವಾರ 12 ಗಂಟೆಯಿಂದ 6 ಗಂಟೆ, ಅಂದರೆ ರಾತ್ರಿ ಕರೆಂಟು ಇರುತ್ತೆ ಯಾವಾಗಲೂ. ಆದರೆ ಬೆಳಿಗ್ಗೆ ಕರೆಂಟ್ ಇರುತ್ತೆ ನೋಡಿ, ಅದು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಗಂಟೆ 1 ವಾರ. 1 ವಾರ 12ರಿಂದ 6 ಗಂಟೆ ತನಕ, ಆ ಥರ 1 ವಾರ ಹಾಗೆ 1 ವಾರ ಹೀಗೆ ಈ ಥರ ಇರುತ್ತೆ. ಇಲ್ಲಿ ಯಾವಾಗಲೂ ಇರುತ್ತೆ, ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಯಾವಾಗಲೂ ಇರುತ್ತೆ. ಆದರೆ ಇವಾಗ ಸಮ್ಮರಲ್ಲಿ ಮಾತ್ರ ಸ್ವಲ್ಪ ಕರೆಂಟ್ ಹೋಗ್ತಾ ಇರೋದು. ಆಮೇಲೆ ಮಳೆ ಏನಾದರೂ ಬಂತು ಅಂದರೆ ಅಂಥ ಟೈಮಲ್ಲೂ ಕರೆಂಟ್ ಹೋಗ್ತಾ ಇರುತ್ತೆ, ಆ ಥರ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನನ್ನ ಗುಮ್ಮಿನ ಎಲ್ಲ ಹೋಗಿದ್ಲು ಬೆಳಿಗ್ಗೆ, ಸುಮಾರು ಬೆಳಿಗ್ಗೆ ಒಂದು ಎಷ್ಟು ಗಂಟೆ 7:45 ಅನಿಸುತ್ತೆ, 7:45 ಹೋಗಿ 10:15 ಬಂದಿದ್ದಾಳೆ. ಎಲ್ಲೋಗಿದ್ಲು ಅಂತ ಮಾತ್ರ ಗೊತ್ತಿಲ್ಲ. ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಿರೋದು. ನಾನು ಎಲ್ಲೋ ಹೋಗ್ಬಿಟ್ಲೇನೋ ಬರಲ್ವೇನೋ ಇನ್ನೂ ಅಂದ್ಕೊಂಡ್ರೆ 10:15 ಬಂದಿರೋದು ಮನೆಗೆ. ಓಕೆ, ಬೆಕ್ಕು ಮರಿಗಳು ನೋಡಿ ಎಲ್ಲ ನಮ್ಮನೆ ಕಾಂಪೌಂಡಿಗೆ ಬಂದುಬಿಟ್ಟಿದೆ ಇವಾಗ. ಮೊದಲು ಪಕ್ಕದ ಮನೆ ಕಾಂಪೌಂಡಲ್ಲಿ ಇತ್ತು, 1 ವಾರ ಇತ್ತು ಅಷ್ಟೇ. ಅಲ್ಲಿಂದ ಮತ್ತೆ ಇನ್ನೊಂದು ಪಕ್ಕದ ಮನೆ ಇದೆ, ಅಲ್ಲಿದೆ ನೋಡಿ, ಆ ಮನೆ ಹತ್ರ ಇತ್ತು. ಆ ಮನೇಲಿ ಯಾರೂ ಇಲ್ಲ, ಎಲ್ಲ ಅಲ್ಲಿ ಸೇರ್ಕೊಂಡಿತ್ತು. ಅಂದರೆ ಇದ್ದಾರೆ, ಅಂದರೆ ಜಾಸ್ತಿ ಹೊರಗಡೆ ಬರ್ತಿಲ್ಲ, ಅದರಿಂದ ಎಲ್ಲ ಅಲ್ಲೋಗಿ ಸೇರ್ಕೊಂಡಿತ್ತು. ಅದಾದಮೇಲೆ ಅಲ್ಲೂ ಒಂದು 3-4 ದಿನ ಇತ್ತು. ಅದಾದಮೇಲೆ ಇವಾಗ ಈ ಕಡೆ ಬಂದುಬಿಟ್ಟಿದ್ದಾಳೆ ರಾಣಿ, ಎಲ್ಲನೂ ಎತ್ಕೊಂಡು. ಇಲ್ಲಿಗೆ ಬಂದಿರೋದು ಮರಿಗಳು. ಇಲ್ಲೆಲ್ಲ ಆಟ ಆಡಿಕೊಂಡು ನೋಡಿ ಯಾವ ಥರ ಎಲ್ಲ ಆಟ ಆಡ್ತಿದ್ದೆ. ಇಲ್ಲೆಲ್ಲ ಆಟ ಆಡಿಕೊಂಡು ಆಮೇಲೆ ಹಾಗೆ ಇನ್ನು ಮನೆ ಮುಂದ್ಗಡೆಗೆ ಬಂದುಬಿಡುತ್ತೆ ಎಲ್ಲ. ಅಲ್ಲಿ ಮುಂದೆ ಎಲ್ಲ ಆಟ ಆಡಿಕೊಂಡು ಹಾಗೆ ಸ್ವಲ್ಪ ಮೇಲೆ ಬರೋದು, ಮನೆ ಮೇಲೆ ಬರೋದು, ಆಮೇಲೆ ಮನೆ ಒಳಗಡೆಗೆ ಬರೋದು, ಆಮೇಲೆ ನಮ್ಮ ಮನೇಲೆ ಸೆಟ್ಲಾಗ್ಬಿಡೋದು. ಈ ಥರ ಇವ್ರದ್ದು ಕತೆಗಳು ನೋಡಿ. ಅಲ್ಲೊಬ್ಳು ಕೂತವಳೆ, ಇಲ್ಲೊಬ್ಳು ಈ ಥರ. ಪಾಪ ನೋಡಿದಾಗ ಒಂಥರ ಖುಷಿಯಾಗುತ್ತೆ, ಸಾಕಬೇಕು ಅನ್ನೋ ಒಂದು ಆಸೆ ಆಗಿಬಿಡುತ್ತೆ. ಅಂದರೆ ಸಾಕಬೇಕು ಅಂದರೆ ಅದಕ್ಕೆ ಊಟ ಹಾಕೋದು ಆ ಥರದ್ದೆಲ್ಲ ಮಾಡ್ತಿರ್ತೀನಿ. ಆದರೆ ಇನ್ನೊಂದೇನೆಂದರೆ ಎಲ್ಲ ನಮ್ಮ ಮನೇಲೇ ಸೆಟ್ಲಾಗ್ಬಿಟ್ರೆ ನನಗೆ ಕಷ್ಟ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಚಿಕನೆಲ್ಲ ಹಾಕೋದು. ಕರಿಗಿಗೆ ಬೆಳಿಗ್ಗೆ ಹಾಕಿದ ತಕ್ಷಣ ಫಸ್ಟು ಮಕ್ಕಳಿಗೆ ತಂದು ಕೊಟ್ಬಿಡ್ತಾಳೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ.